ಕಾಯದಲ್ಲಿ ಕಾಯವಿರಲಿ ಕತ್ತಲೆ ಇರಬಾರದು, ಜೀವದಲ್ಲಿ ಜೀವವಿರಲಿ ಜಂಜಡವಿರಬಾರದು, ಪ್ರಪಂಚದಲ್ಲಿ ಪ್ರಪಂಚವಿರಲಿ ಮಾಯೆ ಇರಬಾರದು. ಮಾಯೆ ಇದ್ದರೂ ಮನೆ ಹೊರಗಿನ ನಾಯಿಯಂತೆ ಭಾವದ ಹೊರಗಿರಬೇಕೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಗಾನಯೋಗಿ ಪಂಚಾಕ್ಷರಜ್ಜನ ಪವಿತ್ರವಾಗಿರುವಂಥ ಮಹಾಪುರಾಣವನ್ನ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಚಿಂತನೆಯ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೀವಿ. ಪೂಜ್ಯ ಗುರುಗಳ ವಚನದ ಮತಿತಾರ್ಥ ಹೀಗಿದೆಯಲ್ಲ, ಕಾಯದಲ್ಲಿ ಕಾಯವಿರಲಿ ಕತ್ತಲಿ ಇರಬಾರದು ಅಂತ. ಇದು ಕಾಯ ಏತಮ್ಮ, ಕಾಯ ಅಂದ್ರೇನು? ಶರೀರ. ಇದಕ್ಕೆ ದೇಹ ಅಂತ. ಈ ಕಾಯದೊಳಗ ಕಾಯ ಇರಲಿ, ಕತ್ತಲಿ ಇರಬಾರ್ದಂತ. ಮತ್ತೆ ಕತ್ತಲೆ ಅಂದ್ರೆ ಏನು ಅಂದ್ರೆ ಅಜ್ಞಾನ. ಮತ್ತೆ ಕಾಯದೊಳಗ ಕಾಯಿದ್ದು ಕತ್ತಲೆ ಇತ್ತು ಅಂದ್ರೆ ಮುಂದೆ ಏನಾಗ್ತದಂದ್ರ ಜೀವದಲ್ಲಿ ಜೀವವಿರಲಿ ಜಂಜಡ ಇರಬಾರದು. ಬಹಳ ಮಂದಿ ಅಂತಿರ್ತಾರೆ, ನಾವೆಲ್ಲ ಏನೆಲ್ಲ ಮಾಡ್ಬೇಕಂತೀವ್ರಿ, ನಮ್ಮ ಜಂಜಡ ಕೇಳ್ಬಿಟ್ರ ಒಳಗಲ್ ತಗೊಂಡೋಗಿ ಹೊರಗೆ ಕಟ್ಟದ್ರಿ, ಹೊರಗಲ್ ತಗೊಂಡೋಗಿ ಒಳಗ್ ಕಟ್ಟದ್ರಿ, ಅದ್ರಂದು ಇದ್ರಾಗ ತೋಡದ್ರಿ, ಇದ್ರಂದು ಅದ್ರಾಗ ತೋಡದು. ಇದು ಮದುವೆ ಹಣೆ ಬರ. ಆಗ್ಲಾರ್ದವ್ರ ಹಣೆ ಬರ ಮದುವೆ ಆದವ್ರಿಗೆ ಅವ್ರಿಗೆ ಇವ್ರು ಕಟ್ಟದ್ರಿ, ಇವ್ರಿಗೆ ಇದು ಜಂಜಡರಿ. ಇದು ಪ್ರಪಂಚದಲ್ಲಿ ಪ್ರಪಂಚ ಇರಲಿ. ಈ ಪ್ರಪಂಚ ಅಂದ್ರೆ ಈಗೇನ್ ನಾವಿದೀವಲ್ಲ, ಈ ಪ್ರಪಂಚವನ್ನ ಮಾಡಿ ಮುಗಿಸ್ತೀನಿ ಅನ್ನೋ ಧೀರ ಯಾರು ಇಲ್ಲಂತ ಈ ಜಗತ್ತಿನೊಳಗೆ. ಅದಕ್ಕೊಂದು ಮಾತು, ಗಾದಿ ಮಾತಿದೆಯಲ್ಲ, ಒಳ್ಳೊಳ್ಳೆ ದೇವರು ಒಳ್ಳೊಳ್ಳೆ ಬೀಳುವಾಗ ಮಣ್ಣಿನ ಗುಳ್ಳವ್ವ ಪಲ್ಲಕ್ಕಿ ಬೇಡಿದ್ಲು. ಒಳ್ಳೊಳ್ಳೆ ದೇವರು ಹೊಳ್ಳೊಳ್ಳಿ ಬೀಳಾಕೈತೇವ್ರಿ. ಈಗ ಆಕಿ ಮಣ್ಣಿನ ಗುಳ್ಳವ್ ನಮ್ಮ ಇಟ್ರ ಮೇಲೆ ಆಕಿ ಅಂದಂತ, ನನಗೊಂದು ಪಲ್ಲಕ್ಕಿ ಮಾಡ್ರಪ್ಪ ಅಂದಂತಕಿ. ಹಂಗ ಈ ಪ್ರಪಂಚ ಅನ್ನೋದೇನೈತಲ್ಲ, ಈ ಪ್ರಪಂಚದೊಳಗೆ ನೀ ಇರು, ಆದ್ರೆ ಹೆಂಗಿರಬೇಕು ಅಂದ್ರೆ ಅಜ್ಜೋರು ಉದಾಹರಣೆ ಕೊಡ್ತಾರ. ಮನೆ ಹೊರಗಿನ ಅಂದ್ರೆ ಭಾವದ ಹೊರಗಿನ ನಾಯಿ ಹೆಂಗಿರಬೇಕಂತ. ಬರಬಲ್ಲದು ನಿನ್ನೊಡನೆ ಧರ್ಮ ನಾಯಿಯಾಗಿ, ಬರದವರಿಗಾಗಿ ಬಾಯಿ ಬಿಟ್ಟು ಬರುವವರ ಬಿಟ್ಟುಕೊಟ್ಟು ಕೊಟ್ಟೆನೆಂದು ಕುಟ್ಟಿಕೊಂಡು ಅಳದಿರು ಮಾನವ. ಮರೆದಾಗಲೂ ಬರುವನು, ಕರೆದಾಗಲೂ ಬರುವನು, ಸ್ಮರಿಸಿದಾಗಲೂ ಬರುವನು. ಮಾಯಿ ಯಾವಾಗ ಹೋಗ್ತದ ನೋಡ್ರಿ, ಅವಾಗನೇ ಈ ಕಾಯಕ್ಕೆ ಬೆಲೆ ಬರ್ತದೆ. ಪ್ರಭುಲಿಂಗ ಲೀಲೆಯೊಳಗ ಚಾಮರಸ ಕವಿ ಬರೀತಾನೆ, ಕಾಯ ಬಲ್ಲಿದರೆ ಮಾಯ ಬಲ್ಲಿಬದು, ಮಾಯ ಬಲ್ಲಿದರೆ ಛಾಯ ಬಲ್ಲಿಬದು. ಕಾಯ ಬಲಿತು ಅಂದ್ರ ಕಾಯಿ ಜೊತೆ ಮಾಯಿ ಬರ್ತದ್ರಿ. ಅದಕ್ಕಿದಕ್ಕ ಭೋಗ ಭೂಮಿ ಅಂತಾನ ಚಾಮರಸ ಕವಿ. ಭೋಗ ಭೂಮಿಯ ಭೋಗದನುಪಿನ ಲಾಗದನಪಮ ಸಿದ್ಧಿ ಕರ್ಮೋದ್ಯೋಗ ಭೂಮಿಯ ಕರ್ಮತನವಿನ ಲಲ್ಲದರಿಂದ ಯೋಗ ಯೋಗ್ಯರು ಯೋಚಿಸಿದ ಭೂಭಾಗದಲ್ಲಿ ಮಾನವ ಶರೀರಗಳ ಆಗಿ ನಿಜವನ್ನ ಸಾಧಿಸುವರು ಗಿರಿಜೆ ಕೇಳೆಂದ ಅಂತಾನೆ ಚಾಮರಸ. ಇದು ಭೋಗ ಭೂಮಿ. ಎಂತ ಭೂಮಿ ಅದ ಅಂದ್ರೆ, ಇದು ಮೇಲೆ ಇರುವುದು ಕೈಲಾಸ ಲೋಕ, ಕೆಳಗೆ ಇರುವುದು ಪಾತಾಳ ಲೋಕ, ಇದು ಮಧ್ಯದಲ್ಲಿ ಇರುವುದು ಇದಕ್ಕೆ ಭೋಗ ಭೂಮಿ ಅಂತಾರ, ಇದಕ್ಕೆ ಭೂಲೋಕ ಅಂತಾರ, ಇದಕ್ಕೆ ಭುವರ ಲೋಕ ಅಂತಾರ, ಇದಕ್ಕೆ ಮೃತ್ಯು ಲೋಕ ಅಂತಾರ, ಇದಕ್ಕೆ ಸಾಯುವರ ಲೋಕ ಅಂತ ಕರೀತಾರೆ. ಅದನ್ನೇ ಚಾಮರಸ ಬರಿತಾನೆ, ಭೋಗ ಭೂಮಿಯ ಭೋಗದನುಪಮ ಲಾಗ ಸಿದ್ಧಿ ಕರ್ಮೋದ್ಯೋಗ ಭೂಮಿಯ ಕರ್ಮ ತನುವಿನಲ್ಲಲ್ಲ ಅದರಿಂದೆ ಯೋಗ ಯೋಗ್ಯರು ಯೋಚಿಸಿದ ಭೂಭಾಗದಲ್ಲಿ ಮಾನವ ಶರೀರಿಗಳಾಗಿ ಸಾಧಿಸಿ ನಿಜವನರಿವರು ಗಿರಿಜೆ ಕೇಳೆಂದ. ಯೋಗಿಗಳಾದವರು ಈ ಮಾನವ ಜನ್ಮವನ್ನು ತಾಳಿಕೊಂಡು ಲಯಯೋಗ, ಮಂತ್ರಯೋಗ, ಹಠಯೋಗ, ರಾಜಯೋಗ, ಶಿವಯೋಗವನ್ನು ಸಾಧಿಸಿ ಈ ನಾಡಿನೊಳಗ ಸಾರ್ಥಕತೆಯನ್ನು ಪಡ್ಕೊಂಡು, ಹಾಗೆಯೇ ಪಂಚಾಕ್ಷರಿ ಅಜ್ಜೋರ್ಗೆ ಕಾಯಿಕ ಸ್ವಲ್ಪ ಒಂದು ಕ್ಷಣ ಹಿಂಗ ಮಿಂಚ್ ಅಂತಾರ ನೋಡ್ರಿ, ಮಿಂಚ್ ಗೊತ್ತಾಕತ್ತಲ್ಲ? ಮಿಂಚ್ ಸಿಡಿಲು ಬಂದು ಹೋದಂಗ ಆಕತ್ತಲ್ಲ, ಮಿಂಚು ಮಿಂಚು ಬಂತು.
ಹಂಗೊಂದು ಕ್ಷಣ ಅವರ ಮನುಷ್ಯನೊಳಗೆ ಮದುವೆ ಆಗ್ಬೇಕು ಅನ್ನೋದು ಬಂತು. ಇದು ಮದುವೆ ಆಗ್ಬೇಕು ಅನ್ನೋದು ಹಿಂಗ ಬರ್ತದಲ್ಲ, ಮದುವೆ ಆಗ್ಲಿಲ್ಲ ಅಂದ್ರೂ ತಲೆ ಕೆಡ್ತದ್ರಿ, ಮದುವೆ ಆದ್ಮೇಲೂ ತಲೆ ಕೆಡ್ತದ್ರಿ. ಮೊದಲು ಏನಾಕತ್ರಿ, ಮದುವೆ ಆಗಿಲ್ರಿ ಅಂತ ತಲೆ ಕೆಡ್ತದ್ರಿ, ಮದುವೆ ಆದ್ಮೇಲೆ ಯಾಕರ ಅನ್ನೋ ಮರ ಅಂತ ತಲೆ ಕೆಡ್ತದ. ವಾಪಸ್ ಮದುವೆ ಮಾಡಿಕೋ ಮೊದಲು ಮೋಜು, ಆಮೇಲೆ ನೋಡು ಗೋಜು ಅಂತ ಮಾಡಿಕೊಂಡವ್ರು ಹಣೆ ಬರಲ್ಲ ಬಹಳ ಫಜೀತಿ. ಪಂಚಾಕ್ಷರಿ ಈ ಲೋಕದ ಆಟದೊಳಗೆ ಮದುವೆ ಆದವ್ರು ಹಣೆ ಬರ ನಿನಗೇನು ಗೊತ್ತೈತೋ? ಮದುವೆ ಬೇಡ ಮಗ, ಮದುವೆ ಬೇಡ. ಇದು ಒಂದು ಕ್ಷಣ, ಇದು ಸಾಸಿವೆಯಷ್ಟು ಸುಖಕ್ಕ ಸಾಗರದಷ್ಟು ದುಃಖದೋ ಪಂಚಾಕ್ಷರಿ. ಸುಖ ಸಾಸಿವೆ ಕಾಳಿನಷ್ಟು, ದುಃಖ ಸಾಗರದಷ್ಟು. ಯಾಕೆ ಸಾಗರ ಉದಾಹರಣೆ ಕೊಟ್ರು ಅಂದ್ರೆ ಅಜ್ಜೋರು, ಸಾಗರದ ಹರುವ ವಿಶ್ವದಷ್ಟು ವಿಶಾಲ, ಅದರ ಆಳ ಆಗಸದಷ್ಟು ಎತ್ತರ. ಪಂಚಾಕ್ಷರಿ ಒಮ್ಮೆ ಸಾಗರ ಹಿಂಗ ತನ್ನ ತೆರೆಗಳಿಂದ ಎತ್ತಿ ಹಿಂಗ ಬಿಸಾಡಿತು ಅಂದ್ರೆ ಮುಗಿದು ಹೋಯ್ತು. ಸಂಸಾರ ಸಾಗರ ಬಹಳ ವಜ್ಜದೋ ಪಂಚಾಕ್ಷರಿ. ಬೇಡ, ಇದು ಮಾಯೆ. ಮಾಯೆ ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತು ಮಾಯೆ. ಯೋಗಿಗೆ ಯೋಗಿನಿಯಾಗಿತ್ತು ಮಾಯೆ, ಸವಣಿಂಗೆ ಸವಣಿಯಾಗಿತ್ತು ಮಾಯೆ, ಯತಿಗೆ ಯತಿ ಪರಾಕಿಯಾಗಿತ್ತು. ಇದು ಯಾವತ್ತೊಳಗೆ ಯಾರ್ಯಾರಿಗೆ ಹೆಂಗ ಮಾಯೆ ಆಗ್ತದೆ ಗೊತ್ತಿಲ್ಲ. ಹೆಣ್ಣು ಗಂಡಿಗೆ ಮಾಯೆ, ಗಂಡು ಹೆಣ್ಣಿಗೆ ಮಾಯೆ. ಒಟ್ಟಾರೆಯಾಗಿ ಮಾಯಿ ಅನ್ನೋದು ಮನುಷ್ಯನನ್ನ ಹಿಂಗೆ ಎಳಿತದೆ. ಶರೀಪದ್ದ ಹೇಳೋಲೇನು, ಮಾಯದ ದೆವ್ವ ಬಲು ಬೆರಿಕೆವ್ವ, ಹುಷಾರಿ ನೋಡವ್ವ. ಇದು ಮಾಯದ ದೆವ್ವ ಅದ ರೀ. ಇದು ಯಾವತ್ತೊಳಗೆ ಹೆಂಗ್ ಮಾಡ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ಆ ವಿಷಯ ಅನ್ನೋದು ಏನ್ ಮಾಡ್ತದ, ಮನುಷ್ಯನನ್ನ ಹೆಂಗ ಸೆಳಿತಿರ್ತದೆ. ವಿಷಯವೆಂಬ ಹಸುರೆನ್ನ ಮುಂದೆ ತಂದು ಪಸರಿಸಿದರೆಯ ಪಶುವೇನು ಬಲ್ಲದು ಹಸುರೆಂದಳಿಸಿದೆ. ಪಂಚಾಕ್ಷರದವರಿಗೆ ಇದು ಮೋಹ ಅನ್ನೋದೊಮ್ಮೆ ಬಿತ್ತಲ್ರಿ. ಇದು ಬಹಳ ಮೋಹ ಹಿಂಗಿರ್ತದಲ್ಲ. 70 ವರ್ಷದ ಮುದುಕ ಮೊಮ್ಮಗನ ಮದ್ವಿ ಮಾಡುವಾಗ ಹಿಂಗ್ ಮೊಮ್ಮಗನ ಮದ್ವಿ ಮಾಡಿ ಪಕ್ಕೀರೆ ಅಜ್ಜರು ಬಂದು ನಿಂತ್ಕೊಂಡ್ರು. ಅಜ್ಜ ಕರೆದ, ಬರ್ರಿ ಪಕ್ಕೀರೆ ಸ್ವಾಮಿಗಳು ಅಂದವ. ಏನ್ ಚಲೋ ಮದ್ವಿ ಮಾಡಿದ್ಯಪ್ಪ ಯಪ್ಪ ಅಂದವ. ಏನಾತೋ ಮುದುಕ ಅಂದ್ರ ಅವ್ರು. ಇಲ್ಲಪ್ಪ ನೀ ಮದ್ವಿ ಮಾಡುವಾಗ ನನಗೆ ಅಳು ಬಂತು ಅಂದ್ರ ಅವ್ರು. ಎಷ್ಟು ವರ್ಷದ ಮುದುಕ್ರಿ? 70 ವರ್ಷದ. ಅಲ್ಲೋ, ಮೊಮ್ಮಗನ ಮದ್ವಿ ಮಾಡುವಾಗ ನಕ್ಕೊಂತ ಅಕ್ಷತೆ ಹಾಕ್ಬೇಕಾಗಿತ್ತು, ಯಾಕಳಾಕತ್ತಿ ಅಂತ ಇವ್ರು ಕೇಳಿದ್ರು. ಏನಿಲ್ಲಪ್ಪ, 40 ವರ್ಷದಿಂದ ಮುದುಕ ಸತ್ತಾಳ ನೆನಪು ಮಾಡಿಕೊಂಡು ಈಗ ಅಳಾಕತ್ತೀನಿ ಅಂದವ. 40 ವರ್ಷದಿಂದ ಸತ್ತ ಮುದುಕಿ ಈಗೂ ನೆನಪೈತಂದ್ರ ಇನ್ನೂ ಅವನಿಗೆ ಕಾಯದೊಳಗಿರತಕ್ಕಂಥ ಮಾಯೆ ಹೋಗಿಲ್ಲ ಅಂತ ಅರ್ಥ. ಎಲ್ಲಿವರೆಗೆ ಕಾಯದ ಮಾಯೆ ಹೋಗೋದಿಲ್ಲ ನೋಡಿ, ಅಲ್ಲಿವರೆಗೂ ಸಹಿತ ಇದಕ್ಕೆ ಗೊತ್ತಾಗೋದಿಲ್ಲ. ಪಂಚಾಕ್ಷರಿ ಎದ್ದವರಿಗೆ ಈ ಮೋಹ ಅನ್ನೋದು ಬೆನ್ನು ಹತ್ತಿ ಬಿಟ್ಟಿತ್ತು ಅವ್ರಿಗೆ. ಒಂದು ಪರಮ ಸತ್ಯವನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಪಂಚಾಕ್ಷರಿ ಅಜ್ಜೋರನ್ನ ಎಚ್ಚರಿಸಿದವರು ಯಾರು ಅಂದ್ರೆ ಗದಗಿನ ಸದ್ಭಕ್ತನಾಗಿರುವಂತ ಆಲೂರು ಗುರಪ್ಪ. ಒಬ್ಬೊಬ್ರು ಬದುಕಿನೊಳಗೆ ಒಬ್ಬೊಬ್ರು ಬರ್ತಾರೆ. ಪಂಚಾಕ್ಷರಿ ಅಜ್ಜೋರ ಬದುಕಿಗೆ ಎಚ್ಚರಿಕೆ ಗಂಟೆ ಬಾರಿಸಿದವನು ಆಲೂರು ಗುರಪ್ಪನವರು. ಹಾನಗಲ್ಲ ಕುಮಾರ ಶಿವಗಳ ಬದುಕಿಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದವರು ವೈರಾಗ್ಯದ ಮಲ್ಲನಾರೆ. ಒಳ್ಳೆ ಮಾತನ್ನ ಹೇಳಬೇಕಾದ್ರೆ ಮನಿನೇ ತ್ಯಾಗ ಮಾಡಿ ಸನ್ಯಾಸಿ ಆಗ್ಬೇಕಂತೇನಿಲ್ರಿ. ಒಳ್ಳೆಯ 4 ಮಾತುಗಳನ್ನ ಹೇಳಬೇಕಾದ್ರೆ ಹೇಳಬಹುದು. ಆದ್ರೆ ಮಾತು ಹೆಂಗಿರಬೇಕಂತೂ ಗೊತ್ತಿರಬೇಕು. ಮಾತಿನೊಳಗ ನೀತಿ ಇರಬೇಕು, ಮಾತಿನೊಳಗ ಪ್ರೀತಿ ಇರಬೇಕು, ಮಾತಿನೊಳಗ ಆತಿರಬೇಕು. ಮಾತು ಹೆಂಗರ ಇರಬಾರ್ದು, ಮಾತು ಹೆಂಗರ ಇರಬಾರ್ದು, ಮಾತು ಹಂಗಿಸುವಂಗ ಇರಬಾರ್ದು. ಮಾತಿನೊಳಗ ಇಟ್ಟು ಚಂದಿರಬೇಕ್ರಿ. ಕೆಲವೊಂದಿಷ್ಟು ಮಂದಿ ಆ ಮಾತಿನೊಳಗ ಕೈಲಾಸ ತೋರಿಸಿ ಮಂದಿನೆಲ್ಲ ಉಪವಾಸ ಹೋಗೋ ಮಂದಿ ಬಹಳ ಇರ್ತಾರೆ. ಆಲೂರು ಗುರಪ್ಪನ ಮಾತು ಎಷ್ಟು ಚಲೋ ಇದ್ದು. ಆಲೂರು ಗುರಪ್ಪ ಬಳಸಿದ ಭಾಷೆನ ಬಳಸಿಲ್ರಿ ಇಲ್ಲಿ. ಅವನು ಒಂಟೆಕ್ಷರ ಬಳಸ್ತಾನೆ. ಅಜ್ಜೋರಿಗೆ ಬಂದು, ಏಯ್ ಪಂಚಾಕ್ಷರಿ, ಏನೋ ಕುಮಾರಜ್ಜೋರು ನಿನಗೆ ಸಂಗೀತವನ್ನು ಕಲಿಸಿ ಎಲ್ಲೋ ಬಿದ್ದು ಹೋಗುವಂತ ನಿನ್ನಂತ ಕಣ್ಣು ಇಲ್ಲದವನು ಕರ್ಕೊಂಡು ಬಂದು ವಿದ್ಯೆ ಕಲಿಸಿದ್ರ
ನೀನು ಗುರುವಿ ಕೊಡೋ ಕಾಣಿಕೆ ಇದೆ ಏನು? ನೀನು ಗುರುವಿ ಮನಸ್ಸನ್ನ ನೋವಿಸಿ ಯಾವ ದೇವರಿಗೆ ಹೋಗಿ ಹರಕೆ ಹೊತ್ತು ನೀ ಯಾವ ದೇವರಿಗೆ ಹೋಗಿ ದೀರ್ಘದಂಡ ವಂದನೆ ಮಾಡಿದ್ರು ಸಹಿತ ದೇವರು ಒಲಿಯೋದಿಲ್ಲೋ. ಯಾಕಂದ್ರೆ ಗುರುವಿನ ಮನಸ್ಸು ಕಲ್ಲಾಗ್ಯದ ಅಂತ. ಕುಮಾರೀಶ, ನಿನ್ನ ಸಂಬಂಧ ಎಷ್ಟು ಚಿಂತೆ ಮಾಡಕತ್ಯಾರ. ಎಂದು ಯಾರನ್ನೂ ಸಹಿತ ಒಂದು ಪೈಸಾ ಬೇಡಲಾರದವರು, ಒಂದು ದವಸ ಧಾನ್ಯವನ್ನ ಬೇಡಲಾರದವರು, ಸಮಾಜದ ಮುಂದೆ ನನ್ನ ಮಗನಿಗೆ ಒಂದು ಕನ್ಯಾ ನೋಡ್ರಿ, ಕನ್ಯಾ ನೋಡ್ರಿ, ಕನ್ಯಾ ನೋಡ್ರಿ ಅಂತ ಬಾಯಿ ತೆಗೆದು ಹಂಬಲಿಸ್ತಾ ಇದ್ದಾರೋ, ನೀನು ಈ ಭೋಗ ಭೂಮಿಯೊಳಗ ಭೋಗ ಲಾಲಸಿಯೊಳಗ ಸಿಕ್ಕು ನೀನು 4 ಮಕ್ಕಳ ತಂದೆಯಾಗಿ ಸಂಸಾರ ವಜ್ಜಿ ಆಯಿತು ಅಂತ ತಿಳ್ಕೊಂಡು ಹೊಟ್ಟೆ ಹೊರವುದಕ್ಕಾಗಿ ಜಗತ್ತಿನೊಳಗ ಇರೋ 2 ಹೊಟ್ಟೆ. ಒಂದು ದಿನಾಲು 4 ಕಿಲೋಮೀಟರ್ ಹೋಗಿ ದುಡಿದು ಹೊಟ್ಟಿ ತುಂಬಿಸ್ಕೊಳ್ಳೋದು ಒಂದು ಹೊಟ್ಟಿ, ಇನ್ನೊಂದು ಉಂಡಿದ್ದನ್ನ ಕರಗಿಸ್ಕೊಳ್ಬೇಕಂತ ದಿನಾಲು 4 ಕಿಲೋಮೀಟರ್ ವಾಕಿಂಗ್ ಹೋಗೋದು ಒಂದು ಹೊಟ್ಟೆ. ಕೆಲವರಿಗೆ ಹೊಟ್ಟೆ ಹೊರುವ ಚಿಂತೆ, ಕೆಲವರಿಗೆ ಹೊಟ್ಟೆ ಹೊರೆವ ಚಿಂತೆ. ಹಸಿವಿ ಅನ್ನೋದು ಹಂಗ್ ಮಾಡ್ತದ್ರಿ. ಅದಕ್ಕೆ ಪಂಚಾಕ್ಷರಿ ಅಜ್ಜವ್ರಿಗೆ ಹೇಳ್ತಾರ ಆಲೂರು ಗುರಪ್ಪನವರು, ನಿನ್ನ ಹೆಂಡ್ರು ಮಕ್ಕಳಿಗೆ ಉಪವಾಸದ ಅಂತ ತಿಳ್ಕೊಂಡು 4 ಮಂದಿ ಮುಂದೆ ಹೋಗಿ ಯಪ್ಪ ಕೊಡ್ರಿ 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 ಅಂತ ಭಿಕ್ಷಾ ಬೇಡೋದು. ನೀ ಮೈಸೂರೊಳಗೆ ಭಿಕ್ಷಾ ಬೇಡಿದ ನಿನ್ನ ನೆನಪಿಲ್ಲ ಏನು? ಎಲ್ಲ ನೆನಪಿಸ್ಕೊಟ್ರ ಅವ್ರು. ಹಿಂಗೆ ಸ್ಮೃತಿ ಪಟಲಕ್ಕೆ ಹಿಂಗ ಬಂದಾಗ ಹಿಂಗ್ ಜಾಗೃತರಾದ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧಿತ. ಉಪನಿಷತ್ತು ಹೇಳುವ ಹಾಗೆ ಎಚ್ಚರಗೊಂಡ್ರು ಬದುಕಿನೊಳಗೆ. ಎಚ್ಚರಗೊಳ್ಳಬೇಕು. ಆರು ನಾನೆಂದು ವಿಚಾರಿ ವಿಷಮ ಸಂಸಾರವಿದನು ಕನಸು ಎಂದುವರಿ. ನಾ ಯಾರು, ನಾ ಏತಕ್ಕೆ ಬಂದಿದೆ, ನನ್ನ ಕಾರ್ಯವೇನು ಅನ್ನೋದನ್ನ ಮನದಟ್ಟಾಗಿ ಎಚ್ಚರಿಸಿದಂತ ಒಬ್ಬ ಧೀರ ಭಕ್ತ ಅಂದ್ರೆ ಆಲೂರು ಗುರಪ್ಪ. ಆಲೂರು ಅವನ ಗೂರಪ್ಪ ಗುರ್ರ ಅಂದ್ರೆ ಮುಗ್ದ ಹೋತ್ರು. ಪಂಚಾಕ್ಷರಿ ಅಜ್ಜವರು ತರ 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 ನಡೀತು ಅಂತ ಹೋದ್ರು. ಯಾರು ಬಲ್ಲಿ? ಕುಮಾರಪ್ಪನ ಬಲ್ಲಿ ಹೋದ್ರು. ಬುದ್ಧಿ ಬುದ್ಧಿ ಅಂತ ಕುಮಾರಪ್ಪವರು ಪಂಚಾಕ್ಷರಿ ಅಜ್ಜವರು ಏನು ಕೇಳ್ತಾರ ಎಲ್ಲವನ್ನು ಸಹಿತ ಕರುಣಿಸಿದಂತ ಕರುಣಾಮಯಿಗಳು. ಹೋಗಿ ಪಾದ ಹಿಡಿದ್ರು. ಬಾ ಪಂಚಾಕ್ಷರಿ, ನಿಂದ ಚಿಂತೆ ಮಾಡಕತ್ತಿದ್ನಪ್ಪ. ಬುದ್ಧಿ, ನಾನು ಮದುವೆ ಬಲ್ರಿ. ಯಾಕೋ ಪಂಚಾಕ್ಷರಿ, ಯಾರ್ದೋ ಒತ್ತಾಯಕ್ಕ ಮಣದು ನಾ ಮದುವೆ ಆಗಾಕ ವಲ್ಲಿ ಅಂತ ಅನಮಾಡ. ಈ ಬ್ರಹ್ಮಚರ್ಯ ಪರಿಪಾಲನೆ ಮಾಡೋದು ಬಹಳ ಕಠಿಣದೇ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ 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 ಅಜ್ಜೋರಂತ. ಈ ಬ್ರಹ್ಮಚರ್ಯ ಕಾಪಾಡುವುದು ಬಹಳ ಕಠಿಣದೋ ಪಂಚಾಕ್ಷರಿ. ಎಂತೆಂತವರೇ ಸೋತು ಹೋಗಿದ್ದಾರೆ. ಎಂತೆಂತ ಈ ಜಯಿಸೋದು ಬಹಳ ಕಠಿಣದ ಪಂಚಾಕ್ಷರಿ, ಬೇಡ ಅಂತ. ಇಲ್ಲ ಬುದ್ಧಿ, ನಿಮ್ಮ ಪಾದ ಸಾಕ್ಷಿ ಮಾಡಿ ನಾನು ಹೇಳ್ತೇನೆ. ಇಲ್ಲಿ ಕೇಳ್ರಿ, ತಮ್ಮ ಪ್ರಮಾಣ ಮಾಡ್ತಾರ ಜೋರು. ಪಾದ ಮುಟ್ಟ್ಯಾರ. ಬುದ್ಧಿ, ನಿಮ್ಮ ಪಾದ ಸಾಕ್ಷಿ ನನಗೆ, ಎನ್ನ ಮನಸ್ಸಾಕ್ಷಿ. ನನ್ನ ಉಸಿರಿರುವರೆಗೂ ಸಹಿತ, ನಿಮ್ಮ ನೆನಹು ಇರುವ ತನಕೂ ಸಹಿತ, ಕನಸಿನಲ್ಲಿಯೂ ಸಹಿತ ಹೆಣ್ಣನ್ನ ನೆನೆಸಲಾರದನೆ ನನಗೆ ಸಂಗೀತದ ಕಣ್ಣು ಕೊಟ್ಟಂತ ಗುರುನಾಥ, ನಿನ್ನ ನಾಮವನ್ನು ಬಿಟ್ಟು ಇನ್ಯಾವ ಸಹಿತ ನಾಮವನ್ನು ಸಹಿತ ನಾನು ಜಪಿಸೋದಿಲ್ಲ. ಇದು ನಿನ್ನ ಪಾದ ಸಾಕ್ಷಿಯಪ್ಪ. ನಾನು ಬ್ರಹ್ಮಚಾರಿಯಾಗಿ ಸಮಾಜ ಸೇವಾ ಮಾಡ್ತೀನಿ ಅಂದ್ರೆ ಇದಕ್ಕೆ ಯಾವ ಪ್ರತಿಜ್ಞೆ ಅಂತಾರಂದ್ರೆ ಭೀಷ್ಮ ಪ್ರತಿಜ್ಞೆ ಅಂತಾರೆ. ಭೀಷ್ಮ ಗಾಯನವ ಹಾಡಿದ ಪಂಚಾಕ್ಷರಿ ಗವಾಯಿಗಳವ. ಹಿಂಗ್ ಪಾದ ಮುಟ್ಟೋದು ಸುಳ್ಮೇನ್ರಿ? ನಮ್ಮ ಆಣಿ ಸತ್ರಾಣಿಗಿರಿ. ಯಾವ ಹೊತ್ತಿನೊಳಗೆ ಆಣಿ ಹಾಕ್ತಿವೋ, ಯಾವ ಹೊತ್ತಿನೊಳಗೆ ಆಣಿ ಸಾಣಿ ಹಾಕ್ತಿವೋ. ಶಿವಾಯ ನಮ್ಮ. ನಾನು ಹಾವೇರಿ ಸಿಂದಗಿ ಮಠಕ್ಕೆ ಪ್ರವಚನಕ್ಕೆ ಹೋದಾಗ ಅವ್ರು ಅಂತಿದ್ರು, ಶೋಭಾತೆ ಅಜ್ಜಾರ, ನನಗೆ ಪ್ರವಚನಕಾರ ವಾಣಿನೂ ಚಲೋ ಇರ್ಬೇಕ್ರಿ, ಕ್ವಾಣಿನೂ ಚಲೋ ಇರ್ಬೇಕಂತಿದ್ರು ಅವ್ರು ಹೇಳ್ತಿದ್ರು ಆ ಮಾತು ನನಗೆ. ಯಾಕೆ ನಮ್ಮ ತಂದೆಯವರವ್ರ ಕ್ಲಾಸ್ಮೇಟ್ ಇಬ್ರು. ಅಂದ್ ನಾನು ಹೇಳ್ತಾ ಇರೋದು ಆಡೋದೊಂದು ಮಾಡೋದೊಂದು ಆಗಬಾರದು ಅಂತ. ಪಂಚಾಕ್ಷರಿಯ ಜೋರು, ನಿನ್ನ ನಡೆ ಶುಚಿಯಾಗಿರಬೇಕು.
ನಿನ್ನ ನುಡಿ ಶುಚಿಯಾಗಿರಬೇಕು ಪಂಚಾಕ್ಷರಿ. ಜೀವನ ಪೂರ್ತಿ ನೀನು ಬ್ರಹ್ಮಚಾರಿ ಆಗ್ತೀನಿ ಅಂತ ಪ್ರಮಾಣ ಮಾಡಿದ್ಯಪ್ಪ, ಆಗಲಿ ಶಿವನಿಚ್ಛೆ. ಪಂಚಾಕ್ಷರಿ ನಿನಗೆ ಒಳ್ಳೇದು ಮಾಡಲಿ ಆ ದೇವರು ಅಂತ ಕುಮಾರಪ್ಪವರು ಆಶೀರ್ವಾದವನ್ನು ಮಾಡ್ತಾ ಇರಬೇಕಾದರೆ ಒಂದು ಪರೀಕ್ಷೆ ಒಡ್ತಾರವ. ಯಾವ ಗುರುವಿಗೆ ಯಾವ ಊರಲ್ಲಿ ಪರೀಕ್ಷೆ ನಡೆದಿತ್ತು, ಶಿಷ್ಯನಿಗೂ ಅದೇ ಊರೊಳಗೆ ಪರೀಕ್ಷೆ ನಡೀತದೆ. ಇದು ಬಹಳ ವಿಶೇಷ. ಆ ಪರೀಕ್ಷೆ ಯಾವುದು? ಆ ಪರೀಕ್ಷೆಯೊಳಗೆ ಜಯಬೇರಿಯನ್ನು ಬಾರಿಸಿದ ಮೇಲೆ ಕುಮಾರಪ್ಪವರು ಭಲೇ ಮಗ, ಭಲೇ ಬಹಳ ಗೆದ್ದಿ. ಪಂಚಾಕ್ಷರಿಯ ಜೋರು ಯಾವಾಗ ನಾ ಮದುವೆ ವಲ್ಲೆ ಅಂತ ಪ್ರತಿಜ್ಞೆ ಮಾಡಿದ್ರು ಜನಗಳೆಲ್ಲ ಮಾತನಾಡ್ತಾರೆ. ಈ ಜಗತ್ತಿನೊಳಗ ಹೆಣ್ಣೊಲ್ಲದ ಅಣ್ಣಗಳಾರೋ, ಪಂಚಾಕ್ಷರಿಯ ಪ್ರತಿಜ್ಞೆಯಂತಹದ್ದು. ಧೀರ ಪ್ರತಿಜ್ಞೆ ಮಾಡಿದಾನೆ, ವೀರ ಪ್ರತಿಜ್ಞೆ ಮಾಡಿದಾನೆ, ಭಲೆ ಮೆಚ್ಚುವಂತ ಪ್ರತಿಜ್ಞೆಯದು. ಅದಕ್ಕೆ ಯಾವ ಪ್ರತಿಜ್ಞೆ? ಭೀಷ್ಮ ಪ್ರತಿಜ್ಞೆ. ಏತಮ್ಮ, ಈ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿದ ಮೇಲೆ ನಾನು ಅಖಂಡ ಬ್ರಹ್ಮಚಾರಿಯಾಗಿರುತ್ತೀನಿ ಅಂತ ತಿಳ್ಕೊಂಡು ಗುರುಗಳು ಪಾದ ಮುಟ್ಟಿ ಪ್ರತಿಜ್ಞೆಯನ್ನ ಮಾಡಿದ ಮೇಲೆ ಕುಮಾರಜ್ಜೋರು ಹುಬ್ಬಳ್ಳಿಗೆ ಬರ್ತಾ ಇದ್ದ. ಪರೀಕ್ಷೆ ನೋಡಿ ಗುರು ಪರೀಕ್ಷೆ ಮಾಡಿ ನೋಡ್ತಾನೆ. ಇದು ಬೆಂದೋದೋ ಇಲ್ಲೋ, ಇದು ಸುಟ್ಟೋದೋ ಇಲ್ಲೋ ನೋಡ್ತಾನೆ. ತನುವನ್ನಲ್ಲಾಡಿಸಿ ನೋಡುವೆ ನೀನು, ಮನವನ್ನಲ್ಲಾಡಿಸಿ ನೋಡುವೆ ನೀನು, ಧನವನ್ನಲ್ಲಾಡಿಸಿ ನೋಡುವೆ ನೀನು. ಆ ಪರೀಕ್ಷೆಯೊಳಗೆ ಪಾಸ್ ಆಗ್ಬೇಕಷ್ಟೇ. ಪಂಚಾಕ್ಷರಿಯ ಜೋರಿಗೆ ಕುಮಾರಪ್ಪೋರಂತಾರೆ, ಪಂಚಾಕ್ಷರಿ ನಾವು ನಾಳೆಗೆ ಹುಬ್ಬಳ್ಳಿಗೆ ಹೊರಟಿದೀವಪ್ಪ, ನೀನು ನಿನ್ನ ವಾದ್ಯಗಳನ್ನ ನಿನ್ನ ಶಿಷ್ಯರನ್ನ ಕರ್ಕೊಂಡು ಹುಬ್ಬಳ್ಳಿಗೆ ಹೋಗೋ ನಡಿ. ಆಲ್ರಿ ಬುದ್ಧಿ ತಮ್ಮ ಚಿತ್ತ, ನೀವು ಅಡಿ ಇಡುವಲ್ಲಿ, ನೀವು ನುಡಿ ನುಡಿವಲ್ಲಿ ನಾನು ನಿಮ್ಮ ಹಿಂದಿರ್ತೀನ್ರಿಪ್ಪ ಅಂತ ಹುಬ್ಬಳ್ಳಿಗೆ ಬಂದ್ರು. ಏನು ಬಹಳ ದೊಡ್ಡದಾದಂತ ವೇದಿಕೆ, ಅಜ್ಜೋರ ಸಂಗೀತ ನಡೆದ. ಏನು ಆ ಕಂಠ ಮಾಧುರ್ಯ, ಕೇಳುಗರ ಮನವನ್ನ ಸೆಳೆಯುವಂತಹ ಸಂಗೀತ. ಸಮ್ಯತ್ ಗೀತೆಯತೆ ಇತಿ ಸಂಗೀತ. ಸಂಹಿತೆಯಿಂದ ಹಾಡೋದು ಗೀತೆಯನ್ನ, ಜನರಿಗಾಗಿ ಹಾಡೋದಲ್ರಿ. ಪಂಚಾಕ್ಷರಿಯ ಜೋರು ಅವರು ಎಂದೂ ಸಹಿತ ಜನರಿಗಾಗಿ ಹಾಡೋ ಬದಲಿ ಕುಮಾರೇಶನಿಗೆ ಹಾಡಿದ ಒಬ್ಬ ಧೀರ ಗಾಯಕರು ಈ ನಾಡಿನೊಳಗಿದ್ರೆ ಅದು ಪಂಚಾಕ್ಷರಿಯ ಜೋರನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಸ್ವಾಮಿ ಹರಿದಾಸರ ಶಿಷ್ಯರಾಗಿರುವಂತ ತಾನ್ಸೇನ್ ದಿಲ್ಲಿಯೊಳಗ ಅಕ್ಬರ್ ಬಾದಶಾಹನ ಆಸ್ಥಾನದೊಳಗ ಸಂಗೀತ ಗಾಯಕ ತಾನ್ಸೇನ್. ಏನು ತಾನ್ಸೇನನ ಸಂಗೀತವನ್ನು ಕೇಳಿಬಿಟ್ರೆ ಜನಗಳೆಲ್ಲ ನಿಬ್ಬೆರಗಾಗಿ ಹೋಗ್ತಿದ್ರು. ಒಂದ್ ದಿವಸ ಅಕ್ಬರ ಮಹಾರಾಜ ಕೇಳ್ತಾನೆ, ತಾನ್ಸೇನ್ ಇಟ್ಟು ಚಲೋ ನೀ ಹಾಡ್ತೀಯಪ್ಪ, ನಿನ್ನ ಸಂಗೀತ ಕೇಳಿ 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 ನಾನು ದಿನಾಲು ನಿನಗೆ ಹೊನ್ನಿನ ರಾಶಿನೇ ಕೊಡ್ತೀನಿ, ನಿನ್ನ ಕಲಿಸಿದ ಗುರುಗಳು ಹೆಂಗ್ ಹಾಡಕ್ಕಿಲ್ಲ ಅಂದ್ರಂತವ್ರು. ಅಕ್ಬರ್ ತಾನ್ಸೇನಂತಾನೆ, ನಾನೇ ಹಿಂಗ ಹಾಡ್ಬೇಕಾದ್ರ ನಮ್ಮ ಗುರುಗಳು ನನ್ನ ಮೀರಿಸಿ ಹಾಡ್ತಾರ ಅಂದ. ಒಂದ್ ದಿವಸ ನಿಮ್ಮ ಗುರುಗಳು ಸಂಗೀತ ಕೇಳಕ್ ಹೋಗ ನಡಿ ಅಂತ ತಿಳ್ಕೊಂಡು ಅಕ್ಬರ್ ತಾನ್ಸೇನ್ ಎಲ್ಲ ಪ್ರಜೆಗಳು ಮಾರು ವೇಷದೊಳಗ ಸ್ವಾಮಿ ಹರಿದಾಸರ ಸಂಗೀತ ಕೇಳಕ್ ಹೊರಟ. ನೀರು ಜುಳು 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 ಹರಿತಿತ್ತು. ಸ್ವಾಮಿ ಹರಿದಾಸರ ಸಂಗೀತದ ಸ್ವರಗಳು ಹಿಂಗ ಏರಿಳಿತವನ್ನ ಕಾಣ್ತಾ ಇತ್ತು. ಏನು ಹಾಡಿದರು ಹಾಡಿದರು ಹಾಡಿದರು. ಅಕ್ಬರ್ ಬಾದಶಾ ಅಂತಾನೆ, ತಾನ್ಸೇನ್ ನಿನ್ನ ಸಂಗೀತ ನಿಮ್ಮ ಗುರುಗಳ ಮುಂದ ಯಾವುದು ನಿನ್ನ ಸಂಗೀತ ಅಂದವ ಅಕ್ಬರ್. ಅವಾಗ ತಾನ್ಸೇನ್ ಒಂದ್ ಮಾತು ಹೇಳ್ತಾರ, ನನ್ನ ಸಂಗೀತಕ್ಕೂ ನಮ್ಮ ಗುರುಗಳ ಸಂಗೀತಕ್ಕೂ ವ್ಯತ್ಯಾಸ ಇಷ್ಟೇ. ನನ್ನ ಸಂಗೀತ ನೀವು ನನ್ನ ರೊಕ್ಕ ಕೊಡ್ತೀರಿ ಅಂತ ನಾ ಹಾಡ್ತೀನಿ,
ನನ್ನ ಸಂಗೀತ ರೊಕ್ಕಕ್ಕಾಗಿ, ನಮ್ಮ ಗುರುಗಳು ಸಂಗೀತ ದೇವನ ಆನಂದಕ್ಕಾಗಿ ಅಂತ ಹೇಳಿದರು. ರೊಕ್ಕಕ್ಕಾಗಿ ಹಾಡೋದು ಬೇರೆ, ಆನಂದಕ್ಕಾಗಿ ಹಾಡೋದು ಬೇರೆ. ಆನಂದ ಬೇರೆ, ಪರಮಾನಂದ ಬೇರೆ. ವೇದದೊಳಗೆ ಒಂದು ಮಂತ್ರ ಹೇಳ್ತದೆ, ಯದ್ಭಕ್ತಿ ಲೇಸ ಸಂಪರ್ಕಾದ ಪರಮಾನಂದ ಸಂಭವ. ಮಂತ್ರದೊಳಗೆ ಘೋಷಣೆ ಮಾಡ್ತಾರೆ. ಆನಂದ ಪರಮಾನಂದಕ್ಕೂ ವ್ಯತ್ಯಾಸ. ಪಂಚಾಕ್ಷರಿ ಅಜ್ಜೂರ ಹಾಡಿಬಿಟ್ರೆ ಆನಂದಕ್ಕಿದ್ದಿಲ್ರಿ, ಪರಮಾನಂದವಾಗ. ಕುಮಾರಜ್ಜೋರು ಆನಂದ ತುಂದಿಲರಾಗಿ ಹಿಂಗ ಪಂಚಾಕ್ಷರಿ ಅಜ್ಜೋರ ಸಂಗೀತವನ್ನು ಕೇಳಿದ್ರು. ಕೇಳೋರೆಲ್ಲರೂ ನಮ್ಮವರ ಇರ್ತಾರ, ಕೇಳೋರೆಲ್ಲರೂ ಚಲೋನೇ ಇರ್ತಾರ ಅಂತ ಅಲ್ರಿ. ಅದರಾಗ ಒಬ್ಬಾಕಿ ವಯ್ಯಾರ ಮಾಡಿಕೋಂತ ಪಂಚಾಕ್ಷರಿ ಅಜ್ಜೋರ ಈ ಭೀಷ್ಮ ಕಾಯದ ಶರೀರವನ್ನು ನೋಡಿದ್ದು, ಎತ್ತರವಾದ ಶರೀರವನ್ನು ನೋಡಿದ್ದು. ಕಣ್ಣಿಲ್ಲ ಅಂದ್ರೆ ಏನಾತು? ಮದುವೆ ಆದ್ರೆ ಇವ್ರನ್ನ ಮದುವೆ ಆಗ್ಬೇಕಂತ ಹಂಗ ಕಾಯದ ಮಾಯಗಿದೀವಿ ಕಲಿ. ಮೊದಲು ಅವ್ರಿಗೆ ಹುಚ್ಚಿತ್ತು, ದೇವರು ಯಾವಾಗ ಹೆಂಗ್ ಪರೀಕ್ಷೆ ಮಾಡ್ತಾನೆ ಗುರುನಾಥ ಅನ್ನೋದು ಗೊತ್ತಾಗೋದು ನೋಡಿ. ಅಜ್ಜವ್ರು ಸೇವಾ ಮಾಡೋನ ಹತ್ರ ಆ ಹೆಣ್ಮಗಳು ಬಂದಳು. ಸ್ತ್ರೀ, ಏ ತಮ್ಮ, ಈಗೇನ್ ಹಾಡಿದ್ರಲ್ಲ ನಿಮ್ ಗುರುಗಳು, ರೊಕ್ಕ ತಗೋ. ಎದಕ್ರಿ? ಈ ಕಡೆ ಬಂದ್ರ ನನ್ನ ಮನಿ ಅದ, ಅಲ್ಲಿ ತಂದು ನಿಮ್ಮ ಗುರುಗಳು ಬಿಟ್ಟು ಬಿಡೋದು. ರೊಕ್ಕಕ್ಕಾಗಿ ನಾವು ಏನೆಲ್ಲ ಮಾಡ್ಲಿಕ್ಕೆ, ಗುರುದ್ರೋಹವನ್ನು ಮಾಡ್ಲಿಕ್ಕೆ ತಯಾರಿದ್ದೀವಿ, ಸಮಾಜ ಘಾತವನ್ನು ಮಾಡ್ಲಿಕ್ಕೆ ಸಹಿತ ನಾವು ತಯಾರಿದ್ದೀವಿ. ರೊಕ್ಕ ರೊಕ್ಕ ರೊಕ್ಕ, ಅದ ತಕ್ಕಂತೆ ಬಳಸಿದರೆ ತೆರೆಸಿತ್ತು ಕಣ್ಣ, ಅದ ತಕ್ಕಂತೆ ಬಳಸದಿದ್ದರೆ ಮುಕ್ಕಿಸಿತ್ತು ಮಣ್ಣ. ನಾಲ್ಕು ದುಡ್ಡು ಕೊಟ್ಲಕ್ಕಿ ಅಜ್ಜೋರ್ ಕೈ ಹಿಡ್ಕೊಂಡಾವ. ಈ ಕಡೆ ಯಾಕಂದ್ರಂತ ಅಜ್ಜೋರ್, ಇಲ್ಲಿ ಬರಿ ಅಂತ ಹೇಳಿ ಅಜ್ಜೋರು ನಿಲ್ಲಿಸಿ ಅಜ್ಜೋರ್ ಕೈ ಬಿಟ್ಟು ಹೋಗ್ಬಿಟ್ಟಂತವ. ಆ ಸ್ತ್ರೀ ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡು ಕೈಯಲ್ಲಿ ಬಳೆಯ ಸಪ್ಪಳವನ್ನು ಮಾಡಿಕೋಂತ ವಯ್ಯಾರ ಮಾಡಿಕೋಂತ ನಾಚುತ್ತ ನಾಚುತ್ತ ನಾರಿ ಬಂದಂತ. ನಾರಿ ಬಂದು ಅಜ್ಜೋರ್ ಕೈ ಹಿಡಿದಂತ. ಯಾರು ಅಂದ್ರಂತ ಅಜ್ಜ, ನಾನು ನಿಮ್ಮ ಸಂಗೀತಕ್ಕೆ ಮನಸ್ಸೋತೀನ್ರಿಪ್ಪ. ನೀ ಯಾರು ಅಂದ್ರಂತ ಅಜ್ಜೋರ್. ಮತ್ತೆ ಕೈ ನಡಗಾಕತ್ಯ, ನೀ ಯಾರು? ನಿಮ್ಮ ಸಂಗೀತಕ್ಕೆ ಮನಸ್ಸೋತಂತ ನಾನು ನಾರಿರಿ, ಒಬ್ಬ ಹೆಣ್ಣು. ಅಜ್ಜವ್ರಂದ್ರು, ನೋಡು ಶಾಸ್ತ್ರದ, ಅಜ್ಜವ್ರು ಹೇಳಾಕ್ತಾರೆ ಶಾಸ್ತ್ರದ, ಒಂದು ಗಂಡು ಒಂದು ಹೆಣ್ಣು ಕೂಡಬೇಕಾದ್ರೆ ಹಗಲು ಹೊತ್ತು ಕೂಡಬಾರದು ಅಂತ ಶಾಸ್ತ್ರದ. ನಿನಗೇನು ಗೊತ್ತದ? ಈಗ ಹಗಲದ, ರಾತ್ರಿ ಬರ್ತೀನಿ ಅಂದ್ರೆ ಪಾರಾಬಕಲ್, ರಾತ್ರಿ ಬರ್ತೀನಿ ಅಂತ ತಿಳ್ಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಅಜ್ಜೋರು ಹೆಂಗೋ ಹೆಂಗೋ ಬಂದು ಕುಮಾರಪ್ಪನ ಪಾದ ಹಿಡಿದ್ರು. ಬುದ್ಧಿ ಬುದ್ಧಿ, ನಿಮ್ಮ ಕೃಪಾಯಿ ಅಂತಾದ್ರಿ ಅಪ್ಪ, ದೊಡ್ಡ ಮಾಯದ ಬಲಿಯೊಳಗ ಬೀಳುವಂತ ನನ್ನ ಕಾಪಾಡಿದ್ರಿ ಅಪ್ಪ ಅಂತ ತಿಳ್ಕೊಂಡು ಪಂಚಾಕ್ಷರಿಯ ಜೋರು ಕುಮಾರಜ್ಜನ ಪಾದ ಹಿಡಿ. ಪಾಶದಿ ಘಾಷಿಯಾಗುವೆ ನಾನು, ಮೋಸದ ಮಾಯೆಯ ಬಲೆಯೊಳುವ ಸಿಪೆ, ಭಾಸುರನಾದ ಶಿವಯೋಗದೊಳಿರಿಸಿ, ಭಾಸುರನಾದ ಶಿವಯೋಗದೊಳಿರಿಸಿ, ಮಾರಾರಿಯೇ ಪಾಲಿಸು ಕಾಲಾರಿ ಬೇಗ, ಪಾರುಗೊಳಿಸದೆನ್ನ ಮಾಯಾ ಸಂಗ, ಪಾರುಗೊಳಿಸದೆನ್ನ ಮಾಯಾ ಸಂಗ. ಮಾರಾರಿಯೇ ಪಾಲಿಸು ಕಾಲಾರಿ ಬೇಗ, ಪಾರುಗೊಳಿಸದೆನ್ನ ಮಾಯಾ ಸಂಗ, ಪಾರುಗೊಳಿಸದೆನ್ನ ಮಾಯಾ ಸಂಗ.
ಜನಾಗಿತ ಘನಬಾಧೆಗೊಳಿಪನು ವನಿತೆಯರೊಲವಿತ್ತು ವಿನಯದಿ ಸಾಧಿಪ ವನಿತೆಯರೊಲವಿತ್ತು ವಿನಯದಿ ಸಾಧಿಪ ಸನುಮತದಿಂದವನಾಶಯನಾಶಿಸಿ ಸನುಮತದಿಂದವನಾಶಯನಾಶಿಸಿ ಮಾರಾರಿಯೇ ಪಾಲಿಸು ಕಾಲಾರಿ ಬೇಗ ಪಾರುಗೊಳಿಸದೆನ್ನ ಮಾಯಾ ಸಂಗ ಮರಣದ ಭೀತಿಯಂ ಹೊರಗುತ್ತಿರುವೇನು ನಾನು ಮರಣದ ಭೀತಿಯಂ ಹೊರಗುತ್ತಿರುವೇನು ನಾನು ಕರುಣವಿಲ್ಲದ ಯಮ ಭೂತರ ಕಾಟದಿ ಕರುಣವಿಲ್ಲದ ಯಮ ಭೂತರ ಕಾಟದಿ ಕುರುಳರ ಸಾಹಸ ಪರಿಹರಿಸಬವ ಕುರುಳರ ಸಾಹಸ ಪರಿಹರಿಸಬವ ಮಾರಾರಿಯೇ ಪಾಲಿಸು ಕಾಲಾರಿ ಬೇಗ ಹೊರಗೊಳಿಸದನ್ನ ಮಾಯಾ ಸಂಗ ಆಶಾ ಪಾಶದಿ ದಾಸಿಯಾಗುವೆ ನಾನು ಆ ಆ ಆಶಾ ಪಾಶದಿ ಕಾಶಿಯಾಗುವೆ ನಾನು ಮೋಸದ ಮಾಯೆಯ ಬಲೆಯೊಳುವಾಸಿಪೆ ಮೋಸದ ಮಾಯೆಯ ಬಲೆಯೊಳುವಾಸಿಪೆ ಭಾಸುರನಂದ ಶಿವಯೋಗದೊಳಿರಿಸಿ ಭಾಸುರನಂದ ಶಿವಯೋಗದೊಳಿರಿಸಿ ಮಾರಾರಿಯೇ ಪಾಲಿಸು ಕಾಲಾರಿ ಬೇಗ ಪಾರುಗೊಳಿಸದೆನ್ನ ಮಾಯಾ ಸಂಗ ಪಾರುಗೊಳಿಸದೆನ್ನ ಮಾಯಾ ಸಂಗ ಮಾರಾರಿಯೇ ಪಾಲಿಸು ಕಾಲಾರಿ ಬೇಗ ಪಾರುಗೊಳಿಸದೆನ್ನ ಮಾಯಾ ಸಂಗ ಮಾಯಾ ಸಂಗ ಮಾಯ ಸದಾ ಮಾಯಾ ಸಂಗ ಮಾಯಾ ಸಂಗ ಮಾಯಾ ಸಂಗ ಹಾನಗಲ್ಲ ಕುಮಾರ ಮಹಾಶಿವಗಿಗಳವರ ಬರೆದಂತ ಗೀತೆ ಇದು. ಕುಮಾರಜ್ಜೋರು ಸಹಿತ ಸಾಧಕಾವಸ್ಥೆಯೊಳಗಿರಬೇಕಾದರೆ ಹುಬ್ಬಳ್ಳಿ ಸಿದ್ಧಾರೂಢರ ಮಠದಲ್ಲಿ ಶಾಸ್ತ್ರ ಚಿಂತನ, ರುದ್ರಾಕ್ಷಿ ಮಠದಲ್ಲಿ ವಾಸ್ತವ್ಯ, ಕೈಯಾಗ ಜೋಳಿಗೆ ಹಿಡ್ಕೊಂಡು ಕುಮಾರಜ್ಜೋರು ಇಲ್ಲಿ ಕೇಳಿತಮ್ಮ. ಈಗ ಅಜ್ಜೋರಿಗೆ ಹೆಂಗ್ ಘಟನಾ ಆತು, ಹಾಡಿದ ಮೇಲೆ ಇಕಿ ಬೆನ್ನು ಹತ್ತಿದಳ್ರಿ. ಕುಮಾರಜ್ಜೋರು ಜೋಳಿಗೆ ಹಿಡ್ಕೊಂಡು ಹಿಂಗ್ ಹೊಂಟಿದ್ದಾರೆ. ಹಾಲಯ್ಯ ನಾಮದ ಹಾಲ್ಗಲ್ಲ ತುಂಬಿದಂತ ಕುಮಾರೇಶ ಹಿಂಗ್ ಹೊಂಟಿರ್ಬೇಕಾದ ಜೋಳಿ ನೋಡಿ ಒಳಗೆ ಬರೀ ಸಮಯ ಅನ್ನತ್ತೆ. ಯಾಕವ ಅಂದ್ರ ಅಜ್ಜೋರ್ ಒಳಗ ಬರ್ರಿ ಅಂತೂ ಜೋಳಿಗೆಯೊಳಗ ಹಿಟ್ಟು ನೀಡೋ ಬದಲಿ ಕುಮಾರಪ್ಪೂರು ಜೋಳಿಗೆಯನ್ನು ಹಿಡಿದ್ಬಿಟ್ಲಿ. ಹಿಂಗ
ಕುಮಾರೇಶನ್ ಗೊತ್ತಾತು, ಅರೇ ಈ ಜೋಳಿಗೆ ಒಮ್ಮೆ ತಿರುಮಲ ದೇವರ ಕೊಪ್ಪದಲ್ಲಿ ಬೈದಿತ್ತು. ಈ ಜೋಳಿಗೆ ಮತ್ತೆ ಇಲ್ಲಿ ಮನಸ್ಸನ್ನು ಕೆಡಿಸಲಿಕ್ಕೆ ಈ ಜೋಳಿಗೆ ಹಾಂಗ ಉಪಾಯದಿಂದ ಸ್ವಲ್ಪ ನಂದು ಕೆಲಸ ಐತವ ಮುಗಿಸ್ಕೊಂಡು ಬರ್ತೇನೆ ಅಂತ ಜೋಳಿಗೆ ಕೈ ತಪ್ಪಿಸಿಕೊಂಡು ಕುಮಾರಪ್ಪೋರು ಆ ಮನೆಯಿಂದ ಹೊರಗೆ ಬಂದು ಈ ಗೀತೆಯನ್ನು ಹಾಡ್ತಾರೆ. ಮಾರಾರಿ ಪಾಲಿಸೋ ಕಾಲಾರಿ ದೇವ. ಕಾಮ ಅನ್ನೋದು ಅದು ಹ್ಯಾಂಗ ಬರ್ತದೆ ಗೊತ್ತಾಗೋದು. ಪಂಚಾಕ್ಷರಿ ಅಜ್ಜೋರು ಆ ಹೆಣಮಗಳಿಂದ ತಪ್ಪಿಸಿಕೊಂಡು ಬಂದು ಅಂತಾರ, ಬುದ್ಧಿ ಹರಿವ ಹಾವಿ ಗಂಜೆ, ಉರಿವ ಅಗ್ನಿ ಗಂಜೆ, ಸುರಿಗೆಯ ಮನೆಗೆ ನಾನಂಜೆ, ಒಂದ ಕಂಜೆ ಒಂದ ಕಳಕೆ. ಯಾವುದು ಕಂಜೋಂಗೆ ಅಂತೀನಿ ಅಂದ್ರೆ ಅಜ್ಜೋರಂತಾರ, ಪರಸ್ತ್ರೀ ಪರಧನ ಅನ್ನುವ ಜೂಬಿಗಂಜು. ಮುನ್ನಂಜದ ರಾವಣನು ವಿಧಿಯೊಳಗಾದನು, ನಾನಂಜುವೆನಯ್ಯ ಕೂಡಲ ಸಂಗಮ ದೇವ. ನೋಡಿ ಅಜ್ಜೋರ್ ಪ್ರತಿಜ್ಞೆ ಅಂತಾದ್ರು, ಬುದ್ಧಿ ಸಳ 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 ಹರಿದು ಹಾವು ಬರ್ತದಂದ್ರು ಸಹಿತ ಅದಕ್ಕೆ ಅಂಜದಲ್ರಿ. ಉರಿಯುವ ಅಗ್ನಿ ಮಧ್ಯದಲ್ಲಿ ಸಹಿತ ನನ್ನ ನಿಲ್ಲಿಸಿದ್ರೆ ಸಹಿತ ನಾ ಅಂಜೋದಿಲ್ರಿ. ನಾ ಎದಕ್ ಅನ್ಸ್ತೀನಿ ಅಂದ್ರ ಪರಸ್ತ್ರೀ ಪರಧನ ಇದಕ್ಕೆ ನಾ ಅಂತೀನಿ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯತ್ತಂತೆ, ಸುತ್ತಿ ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಹಿಂಗಂದ್ರೇನ್ರಿ ಕಣ್ಣು ಕಾಲು ಕಿವಿ ತೆಗಿಯಂತಲ್ಲ, ಅಲ್ಲದನ್ನ ಕೇಳಿಸ್ಲಾರ್ದಂಗ ಮಾಡಪ್ಪ, ಕೆಟ್ಟದ್ದನ್ನ ನೋಡ್ಲಾರ್ದಂಗ ಮಾಡಪ್ಪ, ಕೆಟ್ಟದ ಕಡೆ ಕಾಲು ಎಳಿಲಾರ್ದಂಗ ಮಾಡಪ್ಪ ಅಂತ ಬೇಡಿಕೊಂಡು ಎಲ್ಲವನ್ನ ಗೆದಿಯಬಹುದು. ಕಾಮನನ್ನ ಗೆದಿಯುವುದು ಬಹಳ ಕಠಿಣ. ಅದು ಕಾಮ ತುರಾಣಂ ನ ಭಯಂ ನ ಲಜ್ಜ, ಚಿಂತಾ ತುರಾಣಂ ನ ಸುಖ ನ ನಿದ್ರಹ. ಕಾಮುಕನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಯಾವುದೂ ಇರೋದಿಲ್ಲ. ನಮ್ಮ ದೇಸಿ ಸಂಸ್ಕೃತಿ ಏನ್ ಹೇಳ್ತದಂದ್ರೆ, ಮಾಡಿಕೊಂಡ ಒಬ್ಬ ಹೆಂಡತಿಯನ್ನ ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳನ್ನ ತಾಯಿ ಸ್ವರೂಪ ಕಾಣುವಂತ ವಿಶ್ವದೊಳಗ ಒಂದು ದೇಶ ಇದ್ರೆ ಅದು ಭಾರತ ದೇಶ ಅಂತ ನಾವೆಲ್ಲ ಹೇಳಕ್ಕೂ ಆಗಲ್ರಿ. ಯಾಕಂದ್ರೆ ಸಮೀಕ್ಷೆಯೊಳಗ ಅತ್ಯಾಚಾರ ರೇಪ್ ಮಾಡೋದ್ರೊಳಗ ನಾವು ಸಹಿತ ಭಾರತ ದೇಶ 3ನೇ ಸ್ಥಾನದೊಳಗ ಐತಿ ಏನ್ರಿ. ಈ ಕಾಮನನ ಗೆದಿಯುವುದು ಬಹಳ ಕಠಿಣದೆ. ಮುಳುಗುಂದದ ಬಹಳಲಿಲ ಮಹಂತ ಶಿವಗಿಗಳು. ಮುಳುಗುಂದದೊಳಗ ಕಲ್ಮಠ, ಗವಿಮಠ, ಮೇಲ್ಮಠ. ಮೈಸೂರಿಗೆ ಹೋಗಿದ್ರಂತ ಮುಳುಗುಂದ ಬಹಳಲಿಲ ಮಹಂತ ಸ್ವಾಮಿಗಳು. ಅವ್ರ ಪಾದ ಪೂಜೆ ಮಾಡಾಕತ್ತಿದ್ರು. ಅವ್ರಂದ್ರು, ಏ ಮಹಂತ ಅಂದ್ರು. ಯಾರಿಗಿರಿ? ಮಂದಿಗೆಲ್ರಿ, ತಮಗ. ಮಹಂತ, ಮುಳುಗುಂದ ವಿರಕ್ತ ಮಠದಲ್ಲಿ ನಾನೊಬ್ಬ ವಿರಕ್ತ 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 ಅಂತ ಹೆಮ್ಮೆಯಿಂದ ಬೀಗ್ತಾ ಇದ್ದೀಯಪ್ಪ. ಅರುವಿಲ್ಲದ ಅಂಗನೆಯರು, ಗುರುವಿಲ್ಲದ ಅರಮನೆಯಲ್ಲಿ ನಿನ್ನ ಪಾದ ಹಿಡಿದು ಪಾದ ಪೂಜಾ ಮಾಡಕತ್ಯಾರ. ವಿರತಿ 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 ಸೋರಿ ಹೋದಿತು ಎಚ್ಚರ ಅಂದ್ರು ಅವ್ರು. ಜೋಕೆ ಕಂಡೆ ಆತ್ಮ ಜೋಕೆ ಕಂಡೆ, ಕಾಕು ಸ್ತ್ರೀಯರ ಬಳಗ ಅನೇಕ ಬರುತ್ತಿಯುವುದಿಲ್ಲಿ ಜೋಕೆ ಕಂಡೆ ಆತ್ಮ ಜೋಕೆ ಕಂಡೆ ಅಂದ್ರು. ಇಂಥ ವಿರತಿ ಬರಬೇಕಾದ್ರೆ ಬಹಳ ಕಠಿಣರಿದು. ಚಿದಾನಂದ ಅವಧೂತರು ಬರೀತಾರಲ್ಲ ದೇವಿ ಪುರಾಣದೊಳಗೆ, ವಿರತಿ ಬಲ್ಲಿಯಲ್ಲಿ ಬೇಕು ಜನಗಳ ಪರಿಚಯಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತದೊಳಿರಬೇಕು. ವಿರತಿ ಅಂದ್ರೆ ವೈರಾಗ್ಯ. ಸುಮ್ಮನೆ ಬರ್ತದನ್ರಿ ವೈರಾಗ್ಯ. ರಾತ್ರಿ ಹೆಂಡತಿಗೆ ಗಂಡ ಹೇಳಿದಂತ, ನೋಡು ಒಂದು ಹಗ್ಗ ಕಟ್ಟಂದಂತವ. ಎದಕ್ರಿ ಅನ್ನತ್? ಇಲ್ಲ ನನಗೆ ವೈರಾಗ್ಯ ಬಂದು ಮನೆ ಬಿಟ್ಟು ಹೋದಿದೆ ಅನ್ನೋದು ಹೇಳಿ ಕೇಳಿ ಬರ್ತದ ವೈರಾಗ್ಯ. ಬುದ್ಧನಿಗೆ ಬಂದ ವೈರಾಗ್ಯ ಸುಮ್ಮನೆ ಏನು? ಬುದ್ಧ ಮಲಗಿಕೊಂಡಿದ್ದ, ಅವನ ಮನಸ್ಸು ಅಂತೂ ಏನದ ಈ ಸಂಸಾರದೊಳಗೆ ಏಳು 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 ಅಂತು. ಒಂದು ಮನಸ್ಸಂತಿತ್ತು, ನಿನ್ನ ನಂಬಿ ಬಂದ ಮಡದಿ ಇದ್ದಾಳೆ, ನಿನ್ನ ಮಗ ಇದ್ದಾನೆ, ಒಂದು ಕ್ಷಣ ಹೇಳಿ ಹೋಗಂಗಿದ್ರೆ ಇದಕ್ಕೆ ಯಾಕೆ ವೈರಾಗ್ಯ ಅಂತದಂತ ಮನಸ್ಸದು. ಹೇಳ್ದ ಕೇಳ್ದ ಬರ್ತದ್ರಿ ಅದು ವೈರಾಗ್ಯ. ಬುದ್ಧ ಎದ್ದ,
ಓದಿ ವೃಕ್ಷದಡಿಯಲ್ಲಿ ಹೋಗಿ ಕುಳಿತು ತಪವ ಮಾಡಿದ. ತನ್ನ ಕೈಯೊಳಗೆ ಭಿಕ್ಷಾಪಾತ್ರೆ ಹಿಡ್ಕೊಂಡು ಬುದ್ಧ ಯಾವ ಅರಮನೆಯೊಳಗೆ ಹೆಂಡತಿ ಮಕ್ಕಳಿದ್ರು ಅದಾ ಮನೆಗೆ ಬಂದು ಓಂ ಭವತಿ ಭಿಕ್ಷಾನ್ ದೇಹಿ ಅಂದ. ಹೆಂಡತಿ ನೋಡಿದ್ದು, ನೀ ಯಾರು ಅಂದಕ್ಕೆ, ಬುದ್ಧಂ ಶರಣಂ ಗಚ್ಛಾಮಿ ಅಂತ, ಸಂಗಂ ಶರಣಂ ಗಚ್ಛಾಮಿ. ದೇವರನ್ನ ಕಾಣಬೇಕಾದರೆ ಮನೆ ಮಡದಿ ಅರಮನೆ ಎಲ್ಲವನ್ನ ಬಿಟ್ಟು ಹೋಗ್ಬೇಕೆ ಅಂತ ಇಲ್ಲ. ದೇವರನ್ನ ಕಾಣಬೇಕಾದರೆ ಅಲ್ಲಿಯೂ ಕಾಣಬಹುದು, ಇಲ್ಲಿಯೂ ಕಾಣಬಹುದು, ನನ್ನಲ್ಲಿಯೂ ಕಾಣಬಹುದು, ನಿನ್ನಲ್ಲಿಯೂ ಕಾಣಬಹುದು. ಅಲ್ಲಿಯೂ ಇಲ್ಲಿಯೂ ನನ್ನಲ್ಲಿಯೂ ಎಲ್ಲಲ್ಲಿಯೂ ದೇವರನ್ನ ಕಾಣಬೇಕಾದರೆ ಇಲ್ಲಿ ಯಾಕೆ ಕಾಣಕ್ ಬರ್ಲಿಲ್ಲ ಅಂತ ಹೇಳಿ ಬುದ್ಧ ಅಂತಾನೆ, ಅಲ್ಲಿಯೂ ಇಲ್ಲಿಯೂ ನನ್ನಲ್ಲಿಯೂ ದೇವರಿದ್ದಾನನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾತು. ತಾಯಿ ಭಿಕ್ಷಾ ನೀಡಂದವ. ಇದು ವೈರಾಗ್ಯ. ಈ ವೈರಾಗ್ಯ ಬರೋದು ಬಹಳ ಕಠಿಣದೇ. ಕಾಮನನ್ನು ಜಯಿಸೋದು ಬಹಳ ಕಠಿಣದೇ. ಅದಕ್ಕೆ ಪಂಚಾಕ್ಷರಿಯ ಜೋರು ಕುಮಾರಜ್ಜೋರು ಪರೀಕ್ಷೆಯೊಳಗೆ ಪಾಸ್ ಆಗಿಬಿಟ್ಟು, ಭಲೆ ಪಂಚಾಕ್ಷರಿ, ನೀನು ಸುಮ್ಮನೆ ಪಂಚಾಕ್ಷರಿ ಅಲ್ಲಪ್ಪ, ಧೀರ ಪಂಚಾಕ್ಷರಿ. ಅಖಂಡ ಬ್ರಹ್ಮಚರ್ಯವನ್ನು ನಿನ್ನ ಬದುಕಿನೊಳಗೆ ನೀನು ಅಳವಡಿಸಿಕೊಂಡು ನೀನು ನಿನ್ನ ಹತ್ತಿರ ಯಾರೇ ಮಕ್ಕಳು ಬರಲಿ ಜಾತಿಯನ್ನ ಎಣಿಸಲಾರ್ದನೆ ನೀತಿಯನ್ನವರಿಗೆ ಬೋಧನೆಯನ್ನ ಮಾಡಿ ನಿರ್ಗತಿಕರಿಗೆಲ್ಲ ನಿರ್ಗುಣ ರೂಪನಾಗಿ ನೀನು ದಾರಿ ತೋರಿಸ್ಬೇಕಪ್ಪ. ಬುದ್ಧಿ ತಮ್ಮ ಆಶೀರ್ವಾದ ಅಂತ ತಿಳ್ಕೊಂಡು ಹುಬ್ಬಳ್ಳಿಯಿಂದ ಮತ್ತೆ ಶಿವಯೋಗ ಮಂದಿರಕ್ಕೆ ಬರುತ್ತೆ. ಶಿವಯೋಗ ಮಂದಿರಕ್ಕೆ ಬಂದ ತಕ್ಷಣ ಅಜ್ಜೋರಿಗೆ ನೀತಿ ಮಾತುಗಳನ್ನು ಹೇಳಬೇಕಾದರೆ, ಅಲ್ಲಿ ಸಂಗೀತ ಪಾಠ ಎಲ್ಲವನ್ನ ಹೇಳ್ತಾ ಇರಬೇಕಾದರೆ ಅಜ್ಜೋರು ಒಂದು ಮಾತು ಹೇಳ್ತಾರೆ. ಅದನ್ನ ನಾವೆಲ್ಲ ಗಮನ ಇಟ್ಕೊಳ್ಬೇಕು. ನಿನ್ನಲ್ಲಿ ಯಾವುದೇ ವಾಸನೆ ಇರಲಿ, ಆದ್ರೆ ಜಾತಿ ವಾಸನೆ ದೂರ ಆಗ್ಲಿಪ್ಪ. ಅಜ್ಜೋರು, ಜಾತಿ ಅನ್ನೋದು ನೀನ್ ಎಂದೂ ಮಾಡಬೇಡ ಪಂಚಾಕ್ಷರಿ, ಆಯ್ತು ಬುದ್ಧಿ. ಈ ಜಾತಿ ಎನ್ನುವುದು ಒಮ್ಮೆ ಬಂತು ಅಂದ್ರೆ ಇದು ಬಹಳ ದೊಡ್ಡ ರೋಗಪ ಪಂಚಾಕ್ಷರಿ. ಆಗಲಿ ಬುದ್ಧಿ. ಚೆನ್ನವೀರ ಕಣಿವೆಯವರು ಬಹಳ ಚಲೋ ಮಾತು ಬರೀ. ಅವ್ರು ಕುಂತ್ಕೊಂಡಾಗ ಒಂದು 3 ಇರುವಿ ನೋಡಿದ್ರಂತೆ. ಒಂದು ಕರಿ ಇರುವಿ, ಒಂದು ಬಿಳಿ ಇರುವಿ, ಒಂದು ಕೆಂಪು ಇರುವಿ. 3 ಇರುವಿ ನೋಡಿ ಕೈ ಮುಗಿದ್ರಂತ. ಇರುವೆ, ನೀ ನನಗೆ ಗುರುವೆ, ನೀ ಎಲ್ಲಿಗೆ ಹೊರಟಿರುವೆ ಅಂದ್ರ. ಇರುವಿ ಜೊತೆ ಮಾತಾಡಿದ್ರು. ಇರುವೆ, ನೀ ನೀಟಿರುವೆ, ನೀ ಎಲ್ಲಿಗೆ ಹೊರಟಿರುವೆ, ನೀ ಮೆಲ್ಲಗೆ ಹೊರಟಿರುವೆ. ನಿನಗಿಂತಲೂ ಕಾಳು ಹಿರಿದಾದಾಗ ಅವರಿವರನ್ನ ಕರೆದು ನೀ ಹೊತ್ತೊಯ್ಯುತ್ತಿರುವೆ. ನೀ ಜಾತಿಯಲ್ಲಿ ಕರಿಯಿರುವೆ, ನೀ ಜಾತಿಯಲ್ಲಿ ಕೆಂಪಿರುವೆ, ನೀ ಜಾತಿಯಲ್ಲಿ ಬಿಳಿಯಿರುವೆ, ನೀ ಜಾತಿಯನ್ನು ಬಿರುವೆ, ಕಟ್ಟಿರುವೆ, ಎಕ್ಕತ್ತಿ ಎತ್ತರಿಸಿರುವೆ, ಇರುವೆ ನೀ ನನಗೆ ಗುರುವೆ ಅಂದ್ರು ಅವರು. ನೋಡಿ, ಇರುವಿ ಅಂತ ಇರುವಿ ಒಮ್ಮೆ ದಾರಿ ತಪ್ಪು ಅಂದ್ರ ಮತ್ತ ದಾರಿ ಕೂಡಾಕ ಪ್ರಯತ್ನ ಮಾಡ್ತದ್ರಿ. ಆದ್ರೆ ಮನುಷ್ಯ ಒಮ್ಮೆ ದಾರಿ ತಪ್ಪಿದ ಅಂದ್ರೆ ಮುಗುದೇ ಹೋಯ್ತು ನೋಡಿ. ಅಜ್ಜೋರು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ? ಒಂದು ಸೂಕ್ಷ್ಮ ಉದಾಹರಣೆ ಹೇಳಿಬಿಡ್ತೀನಿ ಅಂತ ಹೇಳಿ. ಏನು ಉದಾಹರಣೆ? ಒಬ್ಬ ಮನೆ ಮುಂದೆ ಹೋಗಿ, ಅಮ್ಮ ಏನಾದ್ರೂ ಇದ್ರು ನೀಡಿ, ಅಮ್ಮ ನೀಡಿ ಅಂತ. ಮನೆಯಾಗಿದ್ದ ಮುದಕ್ಕೆ ಅಂತ, ಅದ್ಯಾರೋ ಭಿಕ್ಷುಕ ಬಂದಿದ್ದಾನೆ, ನೀಡಿ ಕಳಿಸ್. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ, 6 ತಿಂಗಳಾಯ್ತು. ಊರಾಗ ಜಾತ್ರೆ ಬಂತು. ಮನೆಯಾಗಿದ್ದ ಸ್ವಸ್ಥೆಯರೆಲ್ಲ ಸಿಂಗಾದುಂಡಿ, ಎಳ್ಳಿನುಂಡಿ, ಏನಪ್ಪಾ ತಮ್ಮ ಹಿಂಗೆಲ್ಲ ನಾನಾ ತರದ ಊರಿ ಭೋಜನ ಭಕ್ಷಾನ್ನವನ್ನ ಮಾಡಿ ಮುದಿಕೆ ಮನೆಯಾಗ ಕುಂತು ಮುದಿಕೆಂತೋ, ಏವಾ ಆ ಹುಡುಗ 6 ತಿಂಗಳ ನಮ್ಮ ಮನೆಯಾಗ ಹಳಸಿದ್ದು ಬಳಸಿದ್ದು ಉಳಿದಿದ್ದು ನೀಡಿಕೊಂಡು ತಿಂದಾನ. ಜಾತ್ರೆ ಸಂಬಂಧ ಉಂಡಿ ಹೋಳಿಗೆ ಚಕ್ಲಿ ಮಾಡಿವಿ, 1-2 ಅವಾಗ ನೀಡ್ರಿ ಅಂತ. ಸ್ವಸ್ಥರು ನೀಡಿದ್ರಿ 2 ಉಂಡಿನ 2 ಚಕ್ಲಿನ. ಅವ್ರ ಮನ್ಯಾಗ ಒಂದು 6 ವರ್ಷದ ಹುಡುಗ ಹಿಂಗ್ ಹೊರಗೆ ಹೋದ. ಒಳಗೆ ಬರಬೇಕಾದ್ರ ಆ ಭಿಕ್ಷುಕನ ತಾಟ್ಯಂದ ಒಂದು ಚಕ್ಲಿ ತೊಗೊಂಡು ಕಟ 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 ತಿಂದ್ಬಿಟ್ಟ. ಮನ್ಯಾಗ ಮುದುಕಿ ಎದ್ದು ಬಂದು ಕಪಾಳ್ಕೊಂಡ್ ರೆಪ್ಪನ ಬಿಡ್ತು. ಯಾಕಜ್ಜಿ ಅಂದ. ಹುಚ್ಚ,
ನೀ ಭಿಕ್ಷುಕನ್ ತಾಟ್ನೆ ಚಕ್ಲಿ ತಿಂದಲ್ಲ, ಇವತ್ತಿಂದ ನೀ ಭಿಕ್ಷುಕನ್ ಜಾತಿಗೆ ಸೇರಿಬಿಟ್ಟಿ ಅಂತ. ಹುಡುಗಂತಾನ, ಖರೆ ಹೇಳಜ್ಜಿ, ನಾ ಭಿಕ್ಷುಕನ್ ಜಾತಿಗೆ ಸೇರಿದಿ? ಹೌದು ಸೇರಿದಿ. ನಮ್ಮ ಮನ್ಯಾನು ಚಕ್ಲಿ, ನಮ್ಮ ಮನ್ಯಾನು ಉಂಡಿ, ನಮ್ಮ ಮನ್ಯಾಂದು ಅವನ ತಾಟಿಗೆ ನೀಡಿ ಅವನ ತಾಟ್ನ್ಯಾನ ತಿಂದಿದ್ದಕ್ಕೆ ನಾನು ಅವ್ರ ಜಾತಿಗೆ ಸೇರೋದಾದ್ರ 6 ತಿಂಗಳಾತ ನಮ್ಮ ಮನ್ಯಾನ್ ತಿನ್ನಕತ್ತಿ, ಮತ್ತ ಅವ ನಮ್ಮ ಜಾತಿಗೆ ಸೇರ್ಲಿಲ್ಲ ಅಂತ ಕೇಳ್ತಾನವ. ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬರಬೇಕಾದ್ರ ಬಸ್ ಇಳಿಯೋ ತನಕ ನಮ್ಮ ಜಾತ್ರಿ, ಯಾವಾಗ ದ್ವಾರ ಬಾಗಿಲು ಒಳಗೆ ಬಂದ್ವಿ, ಜಾತಿ ಭೇದವಿಲ್ಲದಂತೆ ನೀನೆ ಗುರುವೆ ಪಂಚಾಕ್ಷರಿ, ಭಾತೃವೆನಿಸಿ ಜಗದ ವಿದ್ಯೆ ಇತ್ಯ ಗುರುವೆ ಪಂಚಾಕ್ಷರಿ. ಜಾತಿ ಮಾಡ್ಲಿಲ್ರಿ, ನೀತಿ ಇಲ್ಲದ ಜಾತಿ ಬರಿಡಂಬಚಾರವಂತ. ಜಗತ್ತಿನೊಳಗ ಯಾವುದಕ್ಕಿಲ್ಲ ಹೇಳಿ ನೋಡಿ ಜಾತಿ. ನಾವು ಸತ್ತಾಗ ಹೂಳೋದ್ರಾಗೂ ಜಾತಿ ಐತ್ರಿ, ನಾ ಹೇಳೋದ್ರಿ. ಈ ವಿಶ್ವದೊಳಗ ಭಾವೈಕ್ಯತೆಯ ಬೆಸುಗೆ ಬೆಸೆದಿತ್ತಂತ, ಭಾತೃತ್ವದ ಬೆಸುಗೆಯನ್ನು ಬೆಸೆದಂತ ಈ ನಾಡಿನೊಳಗ ಒಂದು ಆಶ್ರಮ, ಒಂದು ಮಠ ಇದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ಜಗತ್ತಿನೊಳಗ ಎಷ್ಟು ಜಾತಿ ಎಂದು ನಾವು ಗುರುತಿಸ್ತೇವೆ ನೋಡ್ರಿ, ಎಲ್ಲಾ ಜಾತಿಯವರು ನಮ್ಮ ಸಂಸ್ಥೆಯೊಳಗ. ಅಜ್ಜೋರು, ನಿಂದ ಯಾವೂರು, ನೀ ಏನ್ ಕಲಿಯಾಕ್ ಬಂದಿ, ನಿನ್ನ ಹೆಸರೇನು, ಇಷ್ಟು ಬಿಟ್ರೆ ನಿಂದ ಯಾವ ಜಾತಿ ಅಂತೂ ಕೇಳಿ, ಯಾರನ್ನು ಕೇಳಿ. ಜಾತಿ ನೋಡಿ ಇಂಜೆಕ್ಷನ್ ಮಾಡೋ ಡಾಕ್ಟರ್ ಆಗೋದಿಲ್ಲ, ಜಾತಿ ನೋಡಿ ವ್ಯಾಪಾರ ಮಾಡೋ ವ್ಯಾಪಾರಿ ಆಗೋದಿಲ್ಲ, ಜಾತಿ ಕೇಳಿ ಉಪದೇಶ ಮಾಡೋ ಗುರು ಆಗೋದಿಲ್ಲ ಈ ಜಗತ್ತಿನೊಳಗೆ. ಏನ್ರಿ ಪಂಚಾಕ್ಷರಿ ಅಜ್ಜೋರಿ, ಕುಮಾರಜ್ಜೋರಿ ಹೇಳ್ತಾರೆ, ನಿನ್ನ ಹತ್ರ ಯಾರೀ ಬರ್ಲಿಪ್ಪ, ಅದು ಕಣ್ಣು ಇಲ್ಲದವರು, ಕಾಲು ಇಲ್ಲದವರು, ಅನಾಥರು, ತಂದೆ ಇದ್ದು ತಾಯಿ ಇಲ್ಲ, ತಾಯಿ ಇದ್ದು ತಂದೆ ಇಲ್ಲ, ದಿಕ್ಕಿಲ್ಲದವರಿಗೆ ನೀನು ದಿಕ್ಸೂಚಿ ಆಗ್ಬೇಕಪ್ಪ. ಜಿಗುಪ್ಸೆ ಹೊತ್ತು ಬಂದವನಿಗೆ ನೀನು ಜೀವನಾಡಿ ಆಗಬೇಕು, ಭರವಸೆಗೆ ಕಳೆದುಕೊಂಡವರಿಗೆ ನೀನು ಭಗವಂತನಾಗಬೇಕು. ನಿನ್ನ ಕಾಯಕೇನು? ಸಂಗೀತ ಪಾಠ ಹೇಳು. ಶಿವಯೋಗ ಮಂದಿರದೊಳಗ ಸಂಗೀತ ಪಾಠವನ್ನ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಕುಮಾರಜ್ಜೋರಂದ್ರು, ಪಂಚಾಕ್ಷರಿ, ಈಗ ನೀನು ನಾನು ಕಲಿಸಬೇಕು ಅನ್ನೋ ವಿದ್ಯೆಯನ್ನು ಕಲಿತಿ ಕೊನೆಗೆ ಪರೀಕ್ಷೆಯೊಳಗೂ ಪಾಸ್ ಆಗಿ, ಇನ್ನು ನಿನಗೆ ಸಮಾಜ ಸೇವಾ ದೀಕ್ಷೆಯನ್ನು ನೀನು ಕೊಡ್ತೀನಪ್ಪ. ಬುದ್ಧಿ, ಆ ಸಮಾಜ ಸೇವಾ ದೀಕ್ಷೆ, ಆಲಿಂಗನವನ್ನು ಮಾಡಿಕೊಳ್ಳಬೇಕಾದರೆ ಅದು ಏನು ಬುದ್ಧಿ ಅಂತ ಪಂಚಾಕ್ಷರಜ್ಜೋರು ಪ್ರಶ್ನೆ ಮಾಡ್ತಾರೆ. ನಾಳಿಗೆ ಪಂಚಾಕ್ಷರಜ್ಜೋರಿಗೆ ಅಂಗಕ್ಕ ಲಿಂಗ ಕೊಡೋದು, ಸಮಾಜ ಸೇವಾ ದೀಕ್ಷೆ ಕೊಡೋದು, ಅದನ್ನು ಕೊಡುವಂಥವ್ರು ಯಾರು, ಅವರು ಎಂಥ ಯೋಗಿಗಳಿರಬೇಕು, ಅವರ ಯೋಗ ಪಟುತ್ವ ಎಂಥದ್ದು,